ಬೋದಾ? ನೋಡ್ರಿ ಸರ, ನಾವು ನೋಡ್ಲಿಕ್ಕತ್ತು ಈಗ ಸಿದ್ದರಾಮಯ್ಯ ಸಾಹೇಬರು ಬಿಟ್ಟು ಕೊಡ್ಲಿಕ್ಕೆ ತಯಾರಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಆಗ್ತೀನಿ ಅಂತ ಅವ್ರು ಓಡಾಡ್ತಾರೆ. ಅದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬರು ಖರ್ಗೆ ಸಾಹೇಬರು ದಲಿತ ಸಿ ಎಮ್ ಆಗ್ಲಿಕ್ಕೆ ಅವಕಾಶ ಅದ, ಮತ್ತು ನಮ್ಮ ಜಿ ಪರಮೇಶ್ವರ್ ಸಾಹೇಬ್ರು ಅದಾರ. ದಲಿತ ಸಿ ಎಮ್ ಯಾಕೆ ಆಗಬಾರ್ದು ಈ ರಾಜ್ಯದಾಗ? ನಮಗೆ ದಲಿತರಿಗೆ ಸಿ ಎಮ್ ಆಗ್ಲಿಕ್ಕೆ ನಾವು ಸ್ಟ್ರೈಕ್ನು ಮಾಡ್ಲಿಕ್ಕೆ ತಯಾರಿದ್ದೆವು. ಯಾಕಪ್ಪ ಅಂದ್ರೆ ನಮ್ಮ ದಲಿತರಿಗೆ ನ್ಯಾಯ ಕೊಡೋದು ಯಾವ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಸಿದ್ಧಾಂತ ಮೇಲೆ ಈ ದೇಶ, ಈ ಭಾರತ ದೇಶ ನಡೀತದೆ. ಮತ್ತು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ಖರ್ಗೆ ಸಾಹೇಬರಿಗೆ ದಲಿತ ಸಿ ಎಮ್ ಆಗಲೇಬೇಕು. ಒಂದು ವೇಳೆ ಸಾಹೇಬರು ಇಲ್ಲ ನಾ ಕೇಂದ್ರವನ್ನು ಬರಲ್ಲ ಅಂದ್ರಪ್ಪ ಅಂದ್ರೆ, ಮತ್ತು ಇನ್ನಷ್ಟು ಸಿ ಎಮ್ ಸ್ಥಾನದೊಳಗೆ ಭಾಳಷ್ಟು ಮಂದಿ ನಮ್ಮ ದಲಿತ ಸಿ ಎಮ್ ಆಗೋದು ಜಿ ಪರಮೇಶ್ವರ್ ಸಾಹೇಬ್ರು ಅದಾರ, ಅನೇಕ ಇನ್ನಷ್ಟು ಜನರು ಅದಾರ. ಅವ್ರು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ದಲಿತರು ಸಿ ಎಮ್ ಈ ಭಾರತ ದೇಶದಲ್ಲಿ ಎಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರು ಅದಾರ. ಮತ್ತು ದಲಿತ ಸಿ ಎಮ್ ಯಾಕೆ ಆಗಬಾರ್ದು? ಈಗ ಇನ್ನೊಂದು ವಿಷಯವಾಗಿ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಚಿತ್ತಾಪುರ RSS ಒಂದು ಪಥಸಂಚಲನ ವಿಷಯವಾಗಿ ಗೊಂದಲ ಸೃಷ್ಟಿ ಆಗಿತ್ತು. ಸೊ ಕೊನೆಗೆ ನೀತಿ ಕೋರ್ಡಿನೇಷನ್ ಪ್ರಕಾರ ಅದೇನಿತ್ತು ಇಲ್ಲ, ಅದು ನೋಡ್ರಿ ಈಗ ಹೆಂಗಿರ್ತದಪ್ಪ ಅಂದ್ರೆ, ಅವ್ರದ್ದು RSS ಅವ್ರದ್ದು ಏನದಪ್ಪ ಅಂದ್ರೆ, ಅವ್ರ ಸಂಘ ಎಲ್ಲಿ ರಿಜಿಸ್ಟರ್ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂಘ ರಿಜಿಸ್ಟರ್ ಇರಬೇಕು, ಅವರಿಗೆ ಅವಕಾಶ ಇರ್ತದೆ. ನೀವು ಮಾಧ್ಯಮಿಕ ಮಿತ್ರರು, ನೀವು ಮಾಧ್ಯಮದವ್ರೆ ನೀವೇ ಹೇಳ್ರಿ, ಅವ್ರ ಸಂಘ ರಿಜಿಸ್ಟರ್ ಅದೇನು ಇಲ್ಲ, ಅವ್ರಿಗೆ ಅವಕಾಶ ಕೊಡಬಾರ್ದು. ಅವ್ರು ಇನ್ನೊಂದು ಏನು ಮಾಡ್ತಾರಪ್ಪ ಅಂದ್ರೆ, ಸಮಾಜದಲ್ಲಿ ಜಗಳ ಹತ್ತುವಂಥ ಕೆಲಸ ಆಗ್ತದೆ ಈ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಾಗಲಿ. ಪ್ರಿಯಾಂಕ ಖರ್ಗೆ ಸಾಹೇಬ್ರು ಅವ್ರೇನು ತಪ್ಪು ಹೇಳಿಲ್ಲ, ಅವರು ಹೇಳೋದು ಕರೆಕ್ಟೇ ಹೇಳ್ಯಾರ. ಅದಕ್ಕೆ ಖರ್ಗೆ ಸಾಹೇಬ್ರು ಟಾರ್ಗೆಟ್ ಮಾಡ್ತಾರಪ್ಪ ಅಂದ್ರೆ, ನಾವು ಹಿಂದುಳಿದವರು, ದಲಿತರು, ಐಂದ ಸಂಘಟನೆದವರು, ಐದಿಂದ ಸಮಾಜದವರು ನಾವು ಯಾರೂ ಇದ್ರಾಗ, ಮುಸ್ಲಿಂ ಸಮಾಜ ಅಲ್ಲಿ ಎಲ್ಲ ಸಮಾಜದವರು ನಾವು ಇದ್ರಾಗ ಯಾರು ಪ್ರಿಯಾಂಕ ಖರ್ಗೆ ಸಾಹೇಬರು ಬೆನ್ನೆಲುಬಾಗಿ ನಾವು ನಿಂತೇವೆ ಅಂತೇಳಿ ನಾನು ಹೇಳಕ್ಕೆ ನಿಮ್ಮ ಮಾಧ್ಯಮ ಮೀಡಿಯಾದ ಮುಖಾಂತರ ನಾವು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾಗೇಶ್ ಶರಣಪ್ಪ ತಳಕೇರಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಆಟೋಲಿಘಟ್ಟ ಬೆಳಗಾವಿ 8 ಜಿಲ್ಲೆಯ ಅಧ್ಯಕ್ಷ ಮತ್ತು ಇಂಡಿ ತಾಲೂಕು ಅಧ್ಯಕ್ಷ ನಾನು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.